ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 3 ಕರ್ಮಯೋಗ. ಇದರಿಂದ ನಾವು ಅಧ್ಯಾಯದ ಸಂಕ್ಷೇಪದ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ 17 ಮತ್ತು 18ನೇ ಶ್ಲೋಕದಲ್ಲಿ ಏನು ಹೇಳಿದ್ದಾರೆ ಅದರ ಬಗ್ಗೆ ತಿಳ್ಕೊಂಡ್ವಿ. ಅಂದರೆ ಆತ್ಮನಿಷ್ಠನಾಗಿರುವಂತಹ ಜ್ಞಾನಿ ಮಹಾತ್ಮ ಪುರುಷ ಇರ್ತಾನಲ್ಲ, ಅವನು ಕರ್ತವ್ಯವನ್ನ ಮಾಡಿದ್ರೆ ಮಾಡಬಹುದು, ಮಾಡದೇನೂ ಇರಬಹುದು. ಅವನಿಗೆ ಯಾವುದೇ ನಿಯಮ ನಿಬಂಧನೆಗಳು ಇರೋದಿಲ್ಲ. ಅಂದರೆ ಅವನಿಗೇನು ನೆಸೆಸಿಟಿನೂ ಇರೋದಿಲ್ಲ, ಮತ್ತು ಮಾಡಲೇಬೇಕು ಅನ್ನುವಂತಹ ಒಂದು ರೂಲ್ಸ್ ಕೂಡ ಇರೋದಿಲ್ಲ ಅನ್ನೋದನ್ನು ತಿಳ್ಕೊಂಡ್ವಿ. ಈಗ ಮುಂದುವರೆದು ಏನು ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ. 19ನೇ ಶ್ಲೋಕದಲ್ಲಿ ಮೇಲೆ ಹೇಳಿದ ಕಾರಣದಿಂದ ಕರ್ಮ ಮಾಡೋದು ನಿಜವಾಗ್ಲೂ ಅವಶ್ಯಕ ಅಂತ ಸಿದ್ಧಪಡಿಸಿ, ಹಾಗೆಯೇ ನಿಷ್ಕಾಮ ಕರ್ಮದ ಫಲ ಇದೆಯಲ್ಲ ಅದು ಪರಮಾತ್ಮನ ಪ್ರಾಪ್ತಿ ಅಂತ ತಿಳಿಸಿ ಅರ್ಜುನನಿಗೆ ಅನಾಸಕ್ತ ಭಾವದಿಂದ, ಅಂದರೆ ಏನೇ ಕೆಲಸ ಮಾಡಿದ್ರು ಕೂಡ ಅದರಲ್ಲಿ ಅನಾಸಕ್ತಿ ಇರಬೇಕು. ಈ ಕೆಲಸ ಮಾಡಿದ್ರೆ ನನಗೆ ಇದು ಸಿಕ್ಬಿಡತ್ತೆ, ನನಗೆ ಅದು ಸಿಕ್ಬಿಡತ್ತೆ ಅಂತ ಅಂದ್ಕೊಳ್ಳೋದು, ಆಮೇಲೆ ಆ ಕೆಲಸದಲ್ಲಿ ಅಟ್ಯಾಚ್ಮೆಂಟು ಇಟ್ಕೊಂಡ್ಬಿಡೋದು, ಈ ಥರ ಎಲ್ಲ ಇರಬಾರ್ದು. ನಿನಗೆ ಇವಾಗ ಆ ಕೆಲಸ ಬಂದಿದೆಯಾ, ಮಾಡು. ಆಸಕ್ತಿ ರಹಿತನಾಗಿ, ಅಂದರೆ ಅನಾಸಕ್ತ ಭಾವನೆಯಿಂದ ಕರ್ಮ ಮಾಡೋದಕ್ಕೆ ಭಗವಂತ ಆಜ್ಞೆಯನ್ನು ಕೊಡ್ತಾನೆ. ಆಮೇಲೆ 20ನೇ ಶ್ಲೋಕದಲ್ಲಿ ಜನಕಾದಿಗಳಿಗೆ, ಅಂದರೆ ಜನಕ ಮಹಾರಾಜ ಮತ್ತು ಇನ್ನೂ ಬೇಕಾದಷ್ಟು ಜನ ಇದ್ದಾರಲ್ಲ, ಅವರಿಗೆ ಕರ್ಮಗಳಿಂದ ಸಿದ್ಧಿ ಪ್ರಾಪ್ತಿಯಾದ ಒಂದು ಪ್ರಮಾಣವನ್ನು ಕೊಟ್ಟು, ಈಗ ನಾವೇನಾದರೂ ಒಂದು ಹೇಳಬೇಕು ಅಂತಂದಾಗ ನಾವು ಅದಕ್ಕೆ ಸಾಕ್ಷಿಯನ್ನು ಕೊಟ್ಟಾಗ, ಅಥವಾ ಇತಿಹಾಸದಲ್ಲಿ ನಡೆದ ಘಟನೆಯಿಂದ ನೋಡಿ ಇಂಥವ್ರು ಈ ರೀತಿ ಮಾಡಿದರೆ ನಾವು ಮಾಡಿದ್ರೆ ನಮಗಿದು ಸಿಗುತ್ತೆ ಅಂತ ಅವರ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳಿದಾಗ ನಮಗೂ ಕೂಡ ಮಾಡಬೇಕು ಅನ್ನೋ ಒಂದು ಇನ್ಸ್ಪಿರೇಷನ್ ಬರುತ್ತೆ, ಮಾಡಬೇಕು ಅನ್ನುವಂಥ ಉತ್ಸಾಹ ಹುಮ್ಮಸ್ಸೆಲ್ಲ ಬರುತ್ತಲ್ವ. ಅದಕ್ಕೋಸ್ಕರ ಇಲ್ಲಿ ಭಗವಂತ ಜನಕಾದಿಗಳಿಗೆ ಕರ್ಮಗಳಿಂದ ಸಿದ್ಧಿ ಸಿಕ್ಕಿರುವಂತಹ ಪ್ರಮಾಣವನ್ನು ಕೊಟ್ಟು, ಮತ್ತೆ ಲೋಕ ಸಂಗ್ರಹಕ್ಕಾಗಿ ಕೂಡ ಕರ್ಮ ಮಾಡೋದು ಅವಶ್ಯಕ. ಲೋಕ ಸಂಗ್ರಹ ಅಂತಂದರೆ ಏನು? ಈಗ ನಮ್ಮ ಸೊಸೈಟಿ ಬೆಳಿಬೇಕು, ಚೆನ್ನಾಗಿರಬೇಕು ಅಂತ ನಾವು ಕೆಲಸ ಮಾಡ್ತೀವಲ್ವ, ಅಂದರೆ ಜನಗಳಿಗೆ ಒಳ್ಳೆಯದಾಗಲಿ ಅಂತ ನಾವು ಏನು ಕೆಲಸ ಮಾಡ್ತೀವೋ ಅದು ಕೂಡ ಅವಶ್ಯಕ ಅಂತ ಹೇಳಿ ಲೋಕ ಸಂಗ್ರಹದ ಸಾರ್ಥಕತೆಯನ್ನು ಸಿದ್ಧಪಡಿಸಿದ್ದಾನೆ ಈ ಶ್ಲೋಕದಲ್ಲಿ ಅನ್ನೋದನ್ನು ಹೇಳಿದ್ದಾರೆ. 21ನೇ ಶ್ಲೋಕದಲ್ಲಿ ಶ್ರೇಷ್ಠ ಪುರುಷರಿರ್ತಾರಲ್ಲ, ಅವರ ಆಚರಣೆ ಮತ್ತು ಉಪದೇಶಗಳು ಹಾಗೆಯೇ ಜನರು ನಡ್ಕೊಳ್ತಾರೆ. ಈಗ ನಾವು ಇದಕ್ಕೆ ಎಕ್ಸಾಂಪಲ್ ತಗೋಬೇಕು ಅಂತಂದರೆ ಪೊಲಿಟಿಷಿಯನ್ ಆಗಿರಬಹುದು, ಅಥವಾ ಫಿಲಮ್ ಆ್ಯಕ್ಟರ್ಗಳಾಗಿರಬಹುದು, ಮ್ಯೂಸಿಕ್ ಅವರಾಗಿರಬಹುದು, ಬೇಕಾದಷ್ಟು ಈ ರೀತಿ ಫೀಲ್ಡ್ಗಳಿದೆ. ಅವರೆಲ್ಲ ಶ್ರೇಷ್ಠ ಪುರುಷರಂದರೆ ಈ ಒಂದು ಪ್ರಪಂಚದಲ್ಲಿ ಒಂದು ಹೆಸರನ್ನು ಪಡೆದಿರುವಂಥವ್ರು, ಒಂದು ಒಳ್ಳೆ ಪದವಿಯಲ್ಲಿ ಇರುವಂಥವ್ರು. ಅವರು ಏನು ಆಚರಣೆ ಮಾಡ್ತಾರೋ, ಅವ್ರು ಹೇಗೆ ನಡ್ಕೊಳ್ತಾರೋ ಮತ್ತು ಅವ್ರು ಏನು ಉಪದೇಶವನ್ನು ಕೊಡ್ತಾರೋ ಅದೇ ರೀತಿ ಬೇರೆಯವರು ಕೂಡ ಫಾಲೋ ಮಾಡ್ತಾರೆ ಜನಗಳು. ಈಗ ನಾವೇ ನೋಡಿರ್ತೀವಲ್ವಾ, ಸಾಮಾನ್ಯ ಜನರು ಯಾರನ್ನಾದರೂ ತಮ್ಮ ರೋಲ್ ಮಾಡೆಲ್ ಆಗಿ ಮಾಡ್ಕೊಂಡಿರ್ತಾರೆ. ಈಗ ಅವರು ಒಳ್ಳೆ ದಾರಿಯಲ್ಲಿ ನಡೀತಾ ಇದ್ರೆ, ಒಳ್ಳೆ ತತ್ವಗಳನ್ನು ಅನುಸರಣೆ ಮಾಡ್ತಾ ಇದ್ರೆ ಅವರನ್ನು ಫಾಲೋ ಮಾಡೋರು ಕೂಡ ಒಳ್ಳೆಯದನ್ನೇ ಮಾಡ್ತಾರಲ್ವಾ. ಸೊ ಈ ರೀತಿ ಶ್ರೇಷ್ಠ ಪುರುಷರು ಯಾರು ಇರ್ತಾರೋ, ಇಲ್ಲಿ ಆಧ್ಯಾತ್ಮಿಕದಲ್ಲಿ ಮುಂದುವರೆದಂಥ ಅವರು ಇರ್ತಾರಲ್ಲ, ಅವರು ಸನ್ಯಾಸಿಗಳಾಗಿರ್ಬೋದು, ಸಾಧುಗಳಾಗಿರ್ಬೋದು, ಗುರುಗಳಾಗಿರ್ಬೋದು, ಅಥವಾ ದೇವತೆಗಳಾಗಿರಬಹುದು, ಇವರೆಲ್ಲ ಯಾವ ರೀತಿ ಆಚರಣೆ ಮಾಡ್ತಾರೋ ಮತ್ತು ಉಪದೇಶ ಮಾಡ್ತಾರೋ ಅದೇ ರೀತಿ ಜನರು ಕೂಡ ನಡ್ಕೊಳ್ತಾರೆ ಅಂತ ಹೇಳಿ 22ರಿಂದ 24 ತನಕ ಭಗವಂತ ಏನು ಮಾಡ್ತಾನೆ, ಸ್ವಯಂ ತನ್ನ ದೃಷ್ಟಾಂತವನ್ನು, ನಾನು ಏನೇನೆಲ್ಲ ಮಾಡಿದ್ದೀನಿ ಅಂತ ಭಗವಂತ ಸ್ವಯಂ ತಾನು ಮಾಡಿರುವಂಥ ಕೆಲಸಗಳನ್ನು ತನ್ನದೇ ಆದಂಥ ದೃಷ್ಟಾಂತವನ್ನು ತಿಳಿಸ್ತಾ ಕರ್ಮ ಮಾಡೋದ್ರಿಂದ ಲಾಭನೇ ಇದೆ, ಮಾಡದೇ ಇರೋದ್ರಿಂದ ಏನೇನೆಲ್ಲ ಹಾನಿಯಾಗುತ್ತೆ ಅನ್ನೋದನ್ನು ವಿವರವಾಗಿ ತಿಳಿಸಿದ್ದಾನೆ. ಇನ್ನು 25 ಮತ್ತು 26ನೇ ಶ್ಲೋಕದಲ್ಲಿ ಜ್ಞಾನಿ ಪುರುಷ ಇರ್ತಾನಲ್ಲ, ಅವನು ಕೂಡ ಲೋಕ ಸಂಗ್ರಹಾರ್ಥ ಸ್ವಯಂ ಕರ್ಮ ಮಾಡೋದು ಮತ್ತು ಬೇರೆಯವರಿಂದ ಕೂಡ ಆ ಕೆಲಸಗಳನ್ನು ಮಾಡಿಸೋದು ಒಳ್ಳೆಯದು ಅಂತ ಹೇಳಿದ್ದಾನೆ. ಇವಾಗ ಜ್ಞಾನಿ ಪುರುಷ ಅಂದರೆ ಅವನು ಸ್ವಲ್ಪ ತಿಳ್ಕೊಂಡಿರ್ತಾನೆ, ಯಾವುದು ಸರಿ ಯಾವುದು ತಪ್ಪು, ಏನು ಮಾಡಬೇಕು ಏನು ಮಾಡಬಾರ್ದು ಇದೆಲ್ಲ ಅವನಿಗೆ ಗೊತ್ತಿರುತ್ತೆ. ಅಂತಹ ಜ್ಞಾನಿ ಪುರುಷ ತನ್ನ ಉದ್ಧಾರಕ್ಕೆ ಮಾಡ್ಕೊಳ್ಳೋದಲ್ಲದೆ ಸಮಾಜಕ್ಕೂ ಒಳ್ಳೇದಾಗಬೇಕಲ್ವ, ಅಂಥ ಕೆಲಸಗಳನ್ನು ಅವನು ಮಾಡಬೇಕು.
ಮತ್ತು ಬೇರೆಯವರಿಂದ ಕೂಡ ಮಾಡಿಸ್ಬೇಕು. ಈಗ ಅವ್ನು ತಿಳ್ಕೊಂಡು ಅವ್ನು ಮಾಡಿಬಿಟ್ರೆ ಸಾಕಾಗೋದಿಲ್ಲ, ಬೇರೆ ಜನಗಳಿಗೂ ಕೂಡ ಆ ವಿಷಯಗಳನ್ನು ತಿಳಿಸಿ ಅವರಿಂದನೂ ಕೂಡ ಆ ಕೆಲಸಗಳನ್ನು ಮಾಡಿಸ್ಬೇಕು ಅಂತ ಹೇಳಿ 27 ಮತ್ತು 28ರಲ್ಲಿ ಕರ್ಮಾಸಕ್ತ ಅಂದರೆ ಕರ್ಮದಲ್ಲಿ ಆಸಕ್ತರಾಗಿರುವಂತಹ ಜನಸಮುದಾಯಕ್ಕಿಂತ ಸಾಂಖ್ಯಯೋಗಿಯ ವಿಲಕ್ಷಣತೆಯನ್ನು ಪ್ರತಿಪಾದನೆ ಮಾಡ್ತಾ, ಅಂದರೆ ಈಗ ಕರ್ಮದಲ್ಲಿ ಯಾರು ಆಸಕ್ತರಾಗಿರ್ತಾರೋ ಅವ್ರಿಗಿಂತ ಸಾಂಖ್ಯಯೋಗಿ ವಿಶೇಷವಾಗಿರ್ತಾನೆ ಅನ್ನೋದನ್ನು ತಿಳಿಸ್ತಾ 29ರಲ್ಲಿ ಜ್ಞಾನಿಗಳಿಗೆ ಭಗವಂತ ಇಲ್ಲಿ ಒಂದು ಸೂಚನೆಯನ್ನು ಕೊಡ್ತಾನೆ. ಏನು ಅಂತಂದರೆ, ಸಾಧಾರಣ ಮನುಷ್ಯರಿರ್ತಾರಲ್ಲ ಅವರನ್ನು ವಿಚಲಿತಗೊಳಿಸಬಾರದು ಅನ್ನುವಂಥ ಮಾತನ್ನು ಹೇಳಿದ್ದಾನೆ. ಏನು ಹೀಗಂದರೆ ಈಗ ಸಾಮಾನ್ಯ ಜನರು ಇರ್ತಾರೆ, ಅವರಿಗೆ ಜ್ಞಾನ ಅಷ್ಟಾಗಿ ಗೊತ್ತಿರೋದಿಲ್ಲ, ಬರೀ ಕರ್ಮ ಮಾಡ್ಕೊಂಡು ಇರ್ತಾರೆ. ಅವರಿಗೆ ಅವ್ರು ಏನೋ ಒಂದು ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಒಳ್ಳೆಯ ಕೆಲಸಗಳನ್ನೇ ಮಾಡ್ತಿರ್ತಾರೆ. ಆದರೆ ಯಾರು ತಿಳುವಳಿಕೆ ಇರುತ್ತೋ, ಯಾವುದು ಆತ್ಮ ಪರಮಾತ್ಮ ಇದ್ರ ಬಗ್ಗೆ ಎಲ್ಲ ತಿಳುವಳಿಕೆ ಇರುತ್ತೋ ಅಂಥ ಮನುಷ್ಯರು ಆ ಸಾಮಾನ್ಯ ಮನುಷ್ಯನಿಗೆ ಹೋಗ್ಬಿಟ್ಟು ನೀನು ಮಾಡ್ತಾ ಇರೋದು ಸರಿಯಲ್ಲ, ನೀನು ಈ ಪೂಜೆ ಮಾಡ್ತೀಯಾ ಆ ಪೂಜೆ ಮಾಡ್ತೀಯಾ, ಈ ರೀತಿ ಎಲ್ಲ ಮಾಡೋದು ಇದೆಲ್ಲ ಸುಮ್ಮನೆ ವೇಸ್ಟು, ನೀನು ಧ್ಯಾನ ಮಾಡಬೇಕು ಅಥವಾ ನೀನು ಆತ್ಮದ ಬಗ್ಗೆ ತಿಳ್ಕೊಬೇಕು ಅಂತ ಅವನಿಗೆ ಹೋಗ್ಬಿಟ್ಟು ಬುದ್ಧಿವಾದವನ್ನು ಹೇಳಬಾರ್ದು. ಯಾಕೆ ಅಂತಂದರೆ ಅವನ ಒಂದು ಯೋಗ್ಯತೆ ಅಥವಾ ಅವನ ಒಂದು ಸ್ಥಿತಿ, ಅವನು ಯಾವ ಮಟ್ಟದಲ್ಲಿದ್ದಾನೋ ಆ ಮಟ್ಟಕ್ಕೆ ಸರಿಯಾಗಿ ಅವನು ಏನೋ ಒಂದು ಮಾಡ್ತಾ ಇರ್ತಾನೆ. ಅಲ್ಲಿ ಹೋಗ್ಬಿಟ್ಟು ನಾವೇನಾದರೂ ನಮ್ಮ ಮಟ್ಟಕ್ಕೆ ತಕ್ಕ ಹಾಗೆ ಅವನಿಗೆ ಹೇಳಕ್ಕೆ ಹೋದಾಗ ಏನಾಗುತ್ತೆ, ಅವನು ಮಾಡೋದನ್ನು ಕೂಡ ನಿಲ್ಲಿಸ್ದಾಗ ಆಗಿಬಿಡುತ್ತೆ. ನಾವಿರುವಂಥ ಮಟ್ಟದಲ್ಲಿ ನಾವೇನು ಸಾಧನೆ ಮಾಡ್ತಾ ಇರ್ತೀವೋ ಅದನ್ನು ಅವ್ನು ಮಾಡೋದಕ್ಕಾಗೋದಿಲ್ಲ. ಸೊ ಅವನಿಗೇನಾಗುತ್ತೆ, ಈಗ ಮಾಡ್ತಾ ಇರೋದನ್ನು ಬಿಟ್ಬಿಡ್ತಾನೆ. ಅದಕ್ಕೆ ಅವರವರ ಯೋಗ್ಯತೆಗೆ ಸರಿಯಾಗಿ ಅವ್ರು ಏನೋ ಒಂದು ಮಾಡ್ತಿರ್ತಾರೆ, ನಾವು ತಿಳುವಳಿಕೆ ಹೇಳಬೇಕೇ ಹೊರತು ಅವರನ್ನು ವಿಚಲಿತಗೊಳಿಸಬಾರ್ದು. ನೀನು ಮಾಡ್ತಾ ಇರೋದು ಸರಿಯಲ್ಲ, ನೀನು ಹೀಗೆ ಮಾಡು, ನೀನು ಹಾಗೆ ಮಾಡು ಅಂತ ನಾವು ಅವನಿಗೆ ತೊಂದರೆ ಕೊಡೋಕ್ಕೆ ಹೋಗಬಾರ್ದು. ಯಾಕೆ ಅಂತಂದರೆ ಅವ್ರು ಮಾಡೋದಿಲ್ಲ. ಈಗ ಇದಕ್ಕಿನ್ನೂ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಈಗ 1ನೇ ತರಗತಿ ಹುಡುಗನಿಗೆ ಹೋಗ್ಬಿಟ್ಟು 5ನೇ ತರಗತಿ ಪಾಠವನ್ನು ಹೇಳ್ಕೊಟ್ರೆ ಆ ಮಗುಗೆ ಅರ್ಥ ಆಗುತ್ತಾ, ತಲೆಗೋಗುತ್ತಾ? ಏನೂ ಇಲ್ಲ, ನನಗೇನು ಅರ್ಥ ಆಗಿಲ್ಲ ಅಂತ ಸುಮ್ಮನೆ ಮುಖ ನೋಡ್ಕೊಂಡು ಕೂತಿರುತ್ತದು ಅಲ್ವಾ? ಅದೇ ರೀತಿ ಆಗಿಬಿಡುತ್ತೆ. ಯಾರ್ಯಾರ ಯೋಗ್ಯತೆ ಅಥವಾ ಅವರ ಒಂದು ಸ್ಥಿತಿ ಮಟ್ಟ ಏನಿರುತ್ತೋ ಅಷ್ಟು ಮಾತ್ರನೇ ಅವ್ರಿಗೆ ಅರ್ಥ ಆಗೋದು. ಅದಕ್ಕೋಸ್ಕರ ಸಾಮಾನ್ಯ ಮನುಷ್ಯರನ್ನು ನಾವು ವಿಚಲಿತಗೊಳಿಸಬಾರ್ದು ಅಂತ ಇಲ್ಲಿ ಭಗವಂತ ಹೇಳಿದ್ದಾನೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಯಾರ್ಯಾರು ಏನೇನು ಸಾಧನೆ ಮಾಡ್ತಾ ಇರ್ತಾರೋ ಮಾಡ್ಕೊಂಡು ಹೋಗಲಿ, ನಮ್ಮ ಪಾಡಿಗೆ ನಾವು ಮಾಡಬೇಕು. ಯಾರಾದರೂ ನಮ್ಮನ್ನು ಕೇಳ್ತಾರ ಅವಾಗ ಹೇಳಬೇಕು. ಕೇಳೋರಿದ್ದಾಗ ನಾವು ಹೇಳಿದಾಗ ಅವ್ರಿಗಾದರೆ ಅದನ್ನು ತಗೊಳ್ತಾರೆ, ಆಗಲಿಲ್ಲ ಅಂತಂದರೆ ತಗೊಳ್ಳಲ್ಲ. ಯಾಕಂದರೆ ಎಲ್ಲರೂ ಎಲ್ಲವನ್ನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಅದಕ್ಕೋಸ್ಕರ ಇಲ್ಲಿ ಭಗವಂತ ಆ ಮಾತನ್ನು ಹೇಳಿದ್ದಾನೆ. ಮುಂದಿನ ಶ್ಲೋಕಗಳನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.